ಎಲ್ಲರಿಗೂ ನಮಸ್ಕಾರ. ನಾನು ಸುಶಾಂತ್ ಮಾದ್ರೆ ಹೊಸಳ್ಳಿ. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಹಬ್ಬದ ಪ್ರಯುಕ್ತ ನಮ್ಮೊಂದಿಗಿದ್ದಾರೆ ವೇದ ಚಿಂತಕರು ಹಾಗೂ ಮಹಿಳಾ ಅಂತಾರಾಷ್ಟ್ರೀಯ ಪುರೋಹಿತರಾದಂತಹ ಡಾಕ್ಟರ್ ಭ್ರಮರಾಂಬ ಮಹೇಶ್ವರಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡಿ. ನಮಸ್ಕಾರ ಮೇಡಮ್. ನಮಸ್ತೆ ಸುಶಾಂತ್. ಇವತ್ತು ಮಹಾಶಿವರಾತ್ರಿ ಹಬ್ಬ. ಎಲ್ಲಾ ಕಡೆ ಹಬ್ಬದಿಂದ ಸಡಗರದಿಂದ ಎಲ್ಲರೂ ನಡ್ಸ್ಕೊಂಡು ಬರ್ತಿದ್ದಾರೆ. ಹಾಗಂದ್ರೆ ಈಗ ನಿಮ್ಮ ಪ್ರಕಾರ ಒಂದು ಹಬ್ಬ ಅಂದ್ರೆ ಏನು? ಆ ಹಬ್ಬದಲ್ಲಿ ವಿಶೇಷತೆ, ಮಹಾಶಿವರಾತ್ರಿಯ ವಿಶೇಷತೆ ಏನು ಹೇಳ್ಬೋದು? ಮೊದಲಿಗೆ ಒಂದು ಶಿವಸ್ತುತಿಯೊಂದಿಗೆ ಈ ಮಾತುಕತೆ ಪ್ರಾರಂಭ ಮಾಡೋಣ. ಖಂಡಿತ. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಎಲ್ಲರಿಗೂ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯ. ಶಿವ ಅಂದ್ರೆ ಶಂಕರ, ಶುಭ, ಎಲ್ಲರಿಗೂ ಶಾಂತಿ ಸಮಾಧಾನವನ್ನು ಕೊಡುವವನು ಅಂತ ಅರ್ಥ ಬರ್ತದೆ. ಅದರಲ್ಲಿ ಮಾಸ ಶಿವರಾತ್ರಿ 12 ಮಾಸಗಳಲ್ಲೂ ಕೂಡ ಶಿವರಾತ್ರಿ ಬರ್ತದೆ. ಹಾಗಾದ್ರೆ ವರ್ಷದಲ್ಲಿ ತಿಂಗಳು ಶಿವರಾತ್ರಿ ಇದೆ. ಖಂಡಿತ 12 ಶಿವರಾತ್ರಿಗಳು ಬರ್ತದೆ. 12 ಮಾಸಗಳಿಗೆ 12 ಶಿವರಾತ್ರಿಗಳು. ಆದ್ರೆ ಈ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ದಿವಸ ಬರತಕ್ಕಂಥದ್ದು ಮಹಾಶಿವರಾತ್ರಿ. ಹಾಗಾಗಿ ಈ ಒಂದು ಶಿವರಾತ್ರಿಯಲ್ಲಿ ನಮ್ಗೆ ಮುಖ್ಯವಾಗಿ ಬರತಕ್ಕಂಥದ್ದು ಶಿವನ ಸ್ಮರಣೆ. ಆ ನಂತರದಲ್ಲಿ ಜಾಗರಣೆ ಇರ್ಬೇಕು. ಜಾಗರಣೆ ಅಂದ್ರೆ ಏನೋ ಎದ್ದು ನಾವು ಡ್ಯಾನ್ಸ್ ಮಾಡ್ಕೊಂಡು ಅದನ್ನ ಹೇಳ್ಕೊಂಡು ಮಾಡೋದಲ್ಲ. ಕಣ್ಣು ಮುಚ್ಚಿದ್ರು ಕೂಡ ಜಾಗೃತರಾಗಿರಿ, ಮನಸ್ಸನ್ನ ಜಾಗೃತಗೊಳಿಸಿ. ಜಾಗೃತಿಯ ಸ್ವರೂಪವೇ ಜಾಗರಣೆ. ಈಗ ನಡ್ಸ್ಕೊಂಡ್ ಬರ್ತಿರುವಂತಹ ಹಬ್ಬಗಳಿಗೂ ನೀವು ಆಚರಿಸಿದಂತ ಹಬ್ಬಕ್ಕೂ ವ್ಯತ್ಯಾಸ ಏನಾದ್ರೂ ಇದ್ರೆ ಯಾವ ರೀತಿ ಅಂತ ಕೇಳ್ಬೋದಾ? ಖಂಡಿತ ಇರ್ಬೋದು. ನೀವೆಲ್ಲ ಹಿಂದಿನ ಯಂಗ್ಸ್ಟರ್ಸ್ ಬಿಡಿ, ನಾವೆಲ್ಲ ಒಂದು ಶತಮಾನಗಳಿಂದ ಒಂದು 60 ಡಿಗ್ರೀಸ್ ದಾಟ್ಬಿಡ್ತೀವಿ ನಾವೆಲ್ಲ. ಬಟ್ ಆವತ್ತಿನ ಕಾಲದಲ್ಲಿ ನಮ್ಗೆ ಯಾತಿಕ್ ಮಾಡ್ತೀವಿ ಅಂತ ಗೊತ್ತಾಗ್ತಿರ್ಲಿಲ್ಲ. ಆದ್ರೆ ಬಹಳ ಶ್ರದ್ಧಾ ಭಕ್ತಿಗಳು ಇರ್ತಿತ್ತು, ಭಯಭೀತಿಗಳು ಇರ್ತಾ ಇತ್ತು, ಒಂದು ಉತ್ಸಾಹ ಇರ್ತಾ ಇತ್ತು. ಈ ಹಬ್ಬ ಬಂತಲ್ಲ ಅಂತ ಪೈತೃಕವಾಗಿ ಸಿಂಬಾಲಿಕ್ ಆಗಿ ಮಾಡುವಂತ ವಿಧಾನ ಬಂದಿದೆ ಜನಗಳಿಗೆ. ಬಟ್ ಆದ್ರೂ ಅವೇರ್ನೆಸ್ ಇದೆ, ನಾವಿಲ್ಲ ಅಂತ ಹೇಳೋದಿಲ್ಲ. ಇವತ್ತು ಮಹಾಶಿವರಾತ್ರಿ ಇದೆ, ಜನಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್? ಸೊ ಶಿವರಾತ್ರಿಯಲ್ಲಿ ನಮ್ಗೆ ಅಭಿಷೇಕ ಜಾಸ್ತಿ ಮುಖ್ಯ. ಈ ಶಿವರಾತ್ರಿಯ ಶಿವ ಪೂಜೆಯಲ್ಲಿ ಮುಖ್ಯವಾಗಿ ನಾವು ಬಿಲ್ವಪತ್ರೆ ಹಾಗೂ ತುಂಬೆ ಹೂವನ್ನು ಕೂಡ ನಾವು ಉಪಯೋಗಿಸ್ತೀವಿ. ಆ ಪರಮಾತ್ಮ ಜಗತ್ಪಿತನಾದ ಶಿವ, ಜಗತ್ಪ್ರಭುವಾದ ಶಿವ, ಜಗತ್ಪಿತನಾದ ಶಿವ ಎಲ್ಲರೂ ಕೂಡ ಒಳ್ಳೆಯದನ್ನ, ಸಮಸ್ತ ಈ ಒಂದು ಮನುಕುಲಕ್ಕೆ ಒಳ್ಳೆಯದನ್ನ ಮಾಡ್ಲಿ, ನಿತ್ಯ ನಿರಂತರವಾಗಿ ಎಲ್ಲರೂ ಕೂಡ ಸುಖ ಶಾಂತಿ ಸಮೃದ್ಧಿಯನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಒಂದು ಶುಭ ಶಿವರಾತ್ರಿಯ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಆಶಯವನ್ನು ಕೋರ್ತೇನೆ. ನಮಸ್ಕಾರ. ಖಂಡಿತವಾಗಿಯೂ ಮೇಡಮ್, ಇವತ್ತು ಈ ಹಬ್ಬದಲ್ಲಿ ಸಾಕಷ್ಟು ಜೀವನದ ಮತ್ತು ಹಬ್ಬದ ಪ್ರಾಮುಖ್ಯತೆ ಮತ್ತು ವಿಶೇಷತೆಗಳನ್ನ ನಿಮ್ಮಿಂದ ತುಂಬಾ ತಿಳ್ಕೊಂಡಿದೀವಿ. ಹಾಗೆ ಇನ್ನಷ್ಟು ಕೂಡ ಇನ್ನೊಂದು ಹಬ್ಬಗಳಾಗ್ಲಿ, ವಿಚಾರಗಳು, ಜೀವನದ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ನಿಮ್ಮೊಂದಿಗೆ ನಾವು ಹಂಚ್ಕೊಳ್ಳಿಕ್ಕೆ ತುಂಬಾ ಇಷ್ಟಪಡ್ತೇವೆ ಮೇಡಮ್. ಥ್ಯಾಂಕ್ ಯು ಸುಶಾಂತ್. ಥ್ಯಾಂಕ್ ಯು, ಧನ್ಯವಾದಗಳು ಮೇಡಮ್.